ನಿನ್ನೆ ಗುಳ್ಳೆ ನಿಂಗಣ್ಣನ ಜೊತೆ ಮೂಡಿಗೆರೆಯಲ್ಲಿ ಮೀನು ತಿಂದು ಶೂಟಿಂಗ್ ಹೋಗೋಣ ಅಂತ ಹೊರಟಿದ್ದು. ಇವತ್ತು ಶೂಟಿಂಗ್ ಹೆಂಗ್ ನಡೆಯುತ್ತೆ ಅಂತ ಪ್ರೋಸೆಸ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ನನಗೆ ರೌಡಿ ಕ್ಯಾರೆಕ್ಟರ್ ಕೊಟ್ಬಿಟ್ಟವ್ರೆ. ಇವಾಗ ಕಿವಿಗೆ ಓಲೆ ಬೇರೆ ಚುಚ್ಚಬೇಕಂತೆ. ನಾನು ಪಾಪು ಆಗಿದ್ದಾಗ ಚುಚ್ಚಿದ್ದು, ಈಗ ಪಾಪಿ ಆಗಿದ್ದೀನಿ. ಕನ್ನ ಇದಾವೋ ಇಲ್ವೋ ಗೊತ್ತಿಲ್ಲ. ಚುಚ್ಚೋದಂತೂ ಚುಚ್ಚಿಸ್ಲೇಬೇಕು, ಯಾಕಂದ್ರೆ ವಾಸಣ್ಣ ಈಸ್ ಕಮ್ಮಿಂಗ್. ಗುಳ್ಳೆ ನಿಂಗಣ್ಣ ನನ್ನ ಕಿವಿ ಚುಚ್ಚಿಸ್ಕೊಂಡು ಕರ್ಕೊಂಡ್ಬಂದವ್ರೆ. ವಾಸಣ್ಣ ಅಂತ ಒಂಥರ ರೌಡಿ ಟೈಪ್ ಕ್ಯಾರೆಕ್ಟ್ರು. ಏನಾರ ಎಲ್ಲಾರ ಯಾರ ತವರ ಬಾಯ್ ಬಿಟ್ರೆ ಅರ್ಥ ಆಯ್ತಲ್ಲ. ಟೀಮ್ ಬಾಸ್ ನಾನು. ಈ ಹುಡುಗರು ಒಂದು 4-5 ಜನ ಇರ್ತಾರೆ, ಅವ್ರು ಬಾಸ್ ಆ ಥರ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದಾರೆ. ಏನೋ ಒಂದು ಖುಷಿ ನನಗೆ. ಆ್ಯಕ್ಟಿಂಗ್ ಮಾಡೋದು ಅಂದರೆ ಅಷ್ಟಿಷ್ಟ ನನಗೆ. ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟ್ರ್ ಆಗ್ಬಿಟ್ಟೆ. ನನಗೆ ಬೇರೆಯವ್ರಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಕೊಡ್ತಿದ್ದು ನನಗೆ ಸಿಗ್ತಾ ಇರಲಿಲ್ಲ. ಹೆಂಗೋ ನಮ್ಮ ಹುಡುಗರು ನಮ್ಮ ಜೊತೆ ಕೆಲಸ ಮಾಡಿದ ಹುಡುಗರು ಶಾರ್ಟ್ ಫಿಲ್ಮ್ ಮಾಡ್ಬಿಟ್ಟು ನನಗೆ ಅವಕಾಶ ಕೊಡ್ತಾವ್ರೆ. ಅದೊಂದು ಖುಷಿ ನನಗೆ. ಇವಾಗ ನೀವು ಡೈರೆಕ್ಟ್ ಮಾಡಿದ್ರೆ ನನಗೊಂದು ಚಾನ್ಸ್ ಕೊಡ್ತಿರೋದು. ಖಂಡಿತ ಕೊಡ್ತೀನಿ, ನೀವು ಮಾಡಿದ್ರೆ ನನಗೆ ಕೊಡಿ. ಅಯ್ಯೋ ನಂದಿದ್ರಂತೂ ಯೋಗಿ ಪರ್ಫೆಕ್ಟ್ ಯಾವಾಗಲೂ ಇದ್ದೇ ಇರ್ತಾರೆ. ಯಾಕೆಂದರೆ ಪ್ರಾಮಿಸಿಂಗ್ ಆ್ಯಕ್ಟರ್ ಇವರು. ನೋಡಿರ್ತೀರ ಗುಳ್ಳೆ ನಿಂಗಣ್ಣ ಅಂತ ಪೊಲಿಟಿಷಿಯನ್ನು. ನಮ್ಮ ಸಿನಿಮಾದಲ್ಲೂ ಅಷ್ಟೇ, ಎಲ್ಲ ಇದರಲ್ಲೂ ಅಷ್ಟೇ ಇವ್ರಿಗೊಂದು ರೋಲ್ ಇದ್ದೇ ಇರುತ್ತೆ. ಇವ್ರನ್ನ ನಾನು ನಿಜವಾಗ್ಲೂ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಖತ್ ಇಷ್ಟ ಇವ್ರನ್ನ, ಇವ್ರ ಟ್ಯಾಲೆಂಟ್ನ. ಮುಂದಿನ ದಿನಗಳೆಲ್ಲ ಎಕ್ಸ್ಪ್ಲೋರ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ. ಬನ್ನಿ ಈಗ ಹೋಗಿ ಎಲ್ಲಾದರೂ ಹೋಗಿ ಪಿಕ್ಚರ್ಸ್ಕೊ ಬರೋಣ. ಏನು ಕೂತವ ಕಿವಿಗೆ ಇನ್ನೂ ಎಲ್ಲೂ ಅಲ್ಲ. ಹೋಗಪ್ಪ ಹೋಗು ಹೋಗು ಊರ್ಬಿಟ್ಟು ಹೋಗು. ಗಂಗಿನ ನೋಡಿಯೋದಿಲ್ಲ, ಹಂಗೆ ಚುಚ್ಚಿಸೋದು ಯೋಗಿ. ಹೌದು, ತಗೊಂಡು ಶೂಟ್ ಇದ್ದಿದ್ರೆ ಸರಿಯಾಗದು. ಬಂದಿದ್ರೆ ಶೂಟ್ ಮಾಡ್ಬಿಡೋದು. ಅಲ್ಲ ಹಂಗೆ ಹುಡುಕಿ ನೋಡೋಣ, ಹಳೇದು ಇದೆಯಾ ತೂತ ಅಂತ. ಹೋಗುತ್ತಾ? ಹುಡುಕ್ ನೋಡಿ ಹಳೇದು ಇದ್ರಿ. ಬಾಬು ಸ್ವಲ್ಪ ರೈಟ್ ಬಾಲಿ ಸ್ವಲ್ಪ. ಸರಿ ಕಾಣಿಸ್ತಾ ಇದೆಯಾ? ಅಯ್ಯೋ ಅಪ್ಪ ಹೋಯ್ತಾ? ಹೋಗಿ ಬಿಡ್ತಲ್ಲ ಯೋಗಿ. ಅಣ್ಣ ಆ ಕಡೆ ಹಾಕಿ. ತೂತ ಐತೆ ಅಂತ ಹೋಗಿ ಅಂತ ತೂತು ಇರಲಿಲ್ಲ ಯೋಗಿ. ಅವರು ಚೆನ್ನಾಗೆ ಚುಚ್ಚಿದ್ರು. ಹಳೆ ತೂತ ಸ್ವಲ್ಪ ಕಾಣಿಸ್ತಿತ್ತು, ಹಂಗಾಗಿ ಕಾಣಿಸ್ತಿದ್ರೆ ಚುಚ್ತೀನಿ ಅಂತ ಚುಚ್ಚಿದ್ರು. ರಕ್ತನೇ ಬಂತು. ಚೆನ್ನಾಗಿ ಕಾಣಿಸ್ತೈತಾ? ಈಗ ಹಾಕಂದ್ರೆ ಒಂದು ಸ್ವಲ್ಪ ಗತ್ತು ಬಂತು ಯೋಗಿ. ಅದನ್ನ ಗ್ಲಾಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ವಾಸಣೆ ಈಸ್ ಕಮಿಂಗ್. ಕ್ಯಾರೆಕ್ಟರ್ಗೆ ಏನೇನು ರಿಕ್ವೈರ್ಮೆಂಟ್ ಬೇಕು ಎಲ್ಲವನ್ನೂ ಹಿಂಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದಾರೆ. ಚುಚ್ಚಿಸ್ಲೇಬೇಕು, ನೀವಿಂತ ಕಾಸ್ಟ್ಯೂಮೇ ಹಾಕಬೇಕು ಅಂತ ಹಾಕ್ಸಿರೋದು ತುಂಬ ಚೆನ್ನಾಗಿದೆ ಮಾತ್ರ. ಈ ಶೂಟಿಂಗಲ್ಲಿ ನಾನೇ ಮುಖ್ಯ ಕ್ಯಾರೆಕ್ಟ್ರಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಅಸೋಸಿಯೇಟು, ಅಂದರೆ ನಾಳೆಯಲ್ಲಿದೆ ಸಿನಿಮಾದ ಅಸೋಸಿಯೇಟು ಅರುಣ್ ಅಂತ, ಅವರು ಡೈರೆಕ್ಟ್ ಮಾಡ್ತಾಯಿದ್ದಾರೆ. ಇದಕ್ಕೆ ನನ್ನನ್ನೇ ಮೇಯ್ನಾಗಿ ಇಟ್ಕೊಂಡು ಒಂದು ಕತೆ ಬರೆದಿದ್ದಾರೆ. ವರ್ಷಗಳಾದಮೇಲೆ ನನ್ನ ಒಂದು ಕನಸು, ನಾನು ಆ್ಯಕ್ಟ್ ಮಾಡಬೇಕು, ಯಾರನ್ನ ಶೂಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ ಒಂದು ಆಸೆ ಇವತ್ತು ಈಡೇರ್ತಾ ಇದೆ. ಹಾಗಾಗಿ ಕಂಪ್ಲೀಟಾಗಿ ನಾನು ಇವ್ರೇನು ಮಾಡ್ತಾರೆ ಪಾಪ, ನಮ್ಮ ಸಿನಿಮಾಗೆ ತುಂಬ ಕಷ್ಟಪಟ್ಟವರು ಇವರೆಲ್ಲ. ಹಾಗಾಗಿ ಒಂದೇನೋ ಮೊದಲ ಪ್ರಯತ್ನ ಮಾಡ್ತಾಯಿದ್ದಾರೆ. ಹಾಗೆ ಒಂದು ಫೀಚರ್ ಫಿಲ್ಮ್ಗೂ ಒಂದು ಪಿಚ್ ಮಾಡ್ತಾಯಿದ್ದಾರೆ. ಒಂದು ಆ್ಯಕ್ಷನ್ ಸೀನ್ ಇದೆ ಮೊದಲನೇ ದಿನ ಇವತ್ತು. ನೋಡಿ, ಎಲ್ಲ ಫೈಟ್ ಮಾಸ್ಟ್ರು ಮತ್ತು ಫುಲ್ ಯೂನಿಟ್ ಎಲ್ಲ ತರಿಸ್ಬಿಟ್ಟಿದ್ದೀವಿ. ಇಲ್ಲಿ ಫೈಟಿಂಗ್ ಸೀನ್ ನಡೀತಾ ಇದೆ ಇವತ್ತು. ನೋಡೋಣ ಬನ್ನಿ, ನಿಮಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಹೋಗ್ತೀನಿ ಯಾವ ಥರ ಮೇಕಿಂಗ್ ಆಗುತ್ತೆ ಈ ಶಾರ್ಟ್ ಫಿಲ್ಮ್ದು ಅಂತ. ಇವತ್ತು ನಮ್ಮನೆ ಬೆಡ್ಡು, ಸೋಫಾ, ಮ್ಯಾಟ್ರಸ್ಸು ಕ್ಲೀನ್ ಮಾಡೋದಕ್ಕೆ ಅಂತ ಅಗೋರದವ್ರದ್ದು ಗ್ರ್ಯಾಂಡ್ ಬೆಡ್ ವ್ಯಾಕ್ಯೂಮ್ ಕ್ಲೀನರ್ನ ತರಿಸಿದ್ರಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಿಮ್ಗೊಂದು ಡೆಮೋ ಕೊಡ್ತೀನಿ, ಬನ್ನಿ. ಈ ಮಷೀನಿಂದ ಬರೀ 4-5 ನಿಮಿಷದಲ್ಲಿ ನಮ್ಮ ಮನೇಲಿರೋ ಬೆಡ್ಡು, ಸೋಫಾ, ಮ್ಯಾಟ್ರಸ್ಸು ಎಲ್ಲನೂ ಕ್ಲೀನ್ ಮಾಡಕ್ಬೋದು. ನಾವು ಹಾಸಿಗೆ ಮೇಲೆ ಊಟ ಮಾಡ್ತೀವಿ, ಮಲಗ್ತೀವಿ, ಆಟ ಆಡ್ತೀವಿ. ನಮ್ಮ ಬೆವರು ತಿಂದಂಥ ಆಹಾರ ಪದಾರ್ಥಗಳು ಎಲ್ಲ ಬೆಡ್ ಮೇಲೆ ಬೀಳುತ್ತೆ. ಕಣ್ಣಿಗೆ ಕಾಣದೇ ಇರೋ ಅದೆಷ್ಟೋ ಜರ್ಮ್ಸ್ಗಳು, ವೈರಸ್ಗಳು ಇಲ್ಲಿ ಸೃಷ್ಟಿ ಆಗ್ತವೆ. ಅದನ್ನೆಲ್ಲ ಈ ಅಗಾರೋ ಬೆಡ್ ವ್ಯಾಕ್ಯೂಮ್ ಕ್ಲೀನರು ಡೀಪ್ ಆಗಿ ಹುಡುಕಿ ಕ್ಲೀನ್ ಮಾಡುತ್ತೆ. ಇದ್ರ ಕೆಳಗೆ UV ಪ್ರೊಟೆಕ್ಷನ್ ಲೈಟ್ ಸಿಸ್ಟಮ್ ಇರುತ್ತೆ. ಇದು 99% ವೈರಸ್ನ, ಜರ್ಮ್ಸ್ನ ಕಿಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಕ್ಲೀನ್ ಮಾಡುವಾಗ UV ಲೈಟ್ ರನ್ ಆಗ್ತಾ ಇದೆಯಲ್ವಾ ಅಂತ ಮೇಲ್ಗಡೆ ಇರೋ ಈ ಲೈಟ್ಸ್ ಗಳಿಂದ ಗೊತ್ತಾಗುತ್ತೆ. ಇಲ್ಲಿದೆ ನೋಡಿ, ಇಲ್ಲಿ ಇದು ವೈಬ್ರೇಷನ್ ಬಟನ್. ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಕೆಳಗಡೆ ಇರೋ ವೈಬ್ರೇಷನ್ ಪ್ಯಾಡ್ ವೈಬ್ರೇಟ್ ಆಗೋದ್ರಿಂದ ಬೆಡ್ ಅಲ್ಲಿರೋ ಧೂಳನ್ನ ವೈಬ್ರೇಟ್ ಮಾಡಿ ಬಡದೆಬ್ಬಿಸಿ ಕ್ಲೀನ್ ಮಾಡುತ್ತೆ. ಈ ಧೂಳನ್ನ ಡಿಸ್ಪೋಸ್ ಮಾಡೋದು ತುಂಬಾ ಸುಲಭ. ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಇದು ಡಿಟ್ಯಾಚ್ ಆಗುತ್ತೆ. ಫಿಲ್ಟರು, ಕ್ಯಾಪ್ ಎಲ್ಲನೂ ತೆಗೆದು ಡಸ್ಟ್ನ ಡಿಸ್ಪೋಸ್ ಮಾಡಿದ್ರೆ ಆಯ್ತಷ್ಟೇ. ಇದನ್ನು ತುಂಬ ಸುಲಭವಾಗಿ ಮನೇಲಿ ಎಲ್ಲಿ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು. ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿ ಏನಾದರೂ ನೀವು ತರಿಸ್ಕೋಬೇಕು ಅಂತ ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನಮ್ಮ ಗುಳ್ಳೆ ನಿಂಗಣ್ಣ ಗ್ರಾಮ ಪಂಚಾಯತಿದು ಖ್ಯಾತ ನಟ ಗುಳ್ಳೆ ನಿಂಗಣ್ಣವ್ರು ಇಲ್ಲೇ ಇದ್ದಾರೆ. ಅವರು ಕೂಡ ಇವತ್ತು ರಾಜಿಯಾಗಿ ರಾಜಿ ಅಂತ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ನೋಡ್ಬೋದು, 2006ನೇ ಇಸ್ವಿಲಿ ನಡೀತಕ್ಕಂಥ ಒಂದು ಸ್ಟೋರಿ ಇದು. ಹಂಗಾಗಿ ಅದೇ ಸೆಟಪ್ಪಲ್ಲಿದ್ದೀವಿ. ಹಂಗಾಗಿ ನನ್ನ ಸೆಟಪ್ಪು ಅಷ್ಟೇ. ಈ ಓಲೆ ಇವೆಲ್ಲ ನನ್ನ ಲುಕ್ಕು ಇವೆಲ್ಲ ಆ್ಯಕ್ಚುಲಿ ನಾನು ಇವ್ರಿಗೆಲ್ಲ ಅಣ್ಣನ ಸಮಾನ. ಇದರಲ್ಲಿ ಏನಂತೀರಿ ಹೋಗಿ? ಹೌದೌದು, ನಮ್ಮ ಬಾಸ್ ಇವರು. ನಮ್ಮ ಸಿನಿಮಾಗೆ ನಾವು 2 ಸೆಟಪ್ ತರಿಸಲಿಲ್ಲ. ಅರುಣ್ 2 ಸೆಟಪ್ ತೋರಿಸೋರಲ್ಲ. ಕ್ಯಾಮ್ರಾ ಸೋನಿ FX3 2 ಬಂದಿದ್ದಾವ ಸಿನಿಮಾಲಿಂದ. FX3 ಈಗ ನೋಡಿರ್ಬೋದು, ನೆಟ್ಫ್ಲಿಕ್ಸ್ ಅಪ್ರೂವ್ಡ್ ಕ್ಯಾಮ್ರಾಸ್ ಇದು.
ಓಹ್ ಸುನಿ ಏನು ಸಮಾಚಾರ? ಇವರೇ ನಮ್ಮ ಫೈಟ್ ಮಾಸ್ಟ್ರು. ಮತ್ತೆ ಮಾಸ್ಟ್ರೇ ಹರ್ಷ, ನಮ್ಮ ನಾಳೆಯಲ್ಲಿದೆ ಸಿನಿಮಾಟೋಗ್ರಾಫರು ಹರ್ಷ, ಅವರು ಬಂದಿದ್ದಾರೆ ಇದಕ್ಕೆ. ಸತ್ಯ ಈಸ್ ಇನ್ ಲವ್, ಸತ್ಯ ಯೋಗಿ ನಿಂತ್ಕೊಳ್ಳಿ. ಅಲ್ಲ ಬೇರೆದೇನೋ ತೋರಿಸ್ತಾ ಇಲ್ಲ ಇದು. ಏನ್ ಮನ ಮರ್ಯಾದಿದೆ ನಕ್ಕ ತಂಗಿರ ಅದರಿ ನಿಂಗ ಹಾಂ ಏನು ಹೋಗಿ ಇದು ಎಲ್ಲಿ ಹುಡುಕಿದ್ರಿ? ಎಲ್ಲ ಹೋಗಿ ಬೆಂಗಳೂರು ಚಿಕ್ಕಪೇಟೆಲ್ಲಿ ತಂದಿರೋದು. ಇದು ಆ್ಯಕ್ಚುಲಿ ಬ್ಯಾಕ್ ಸೈಡ್ ಇರೋದೊಂದು ಜಾಬ್, ಈಗ ಮುಂದೆ ಹಾಕೋರಾಗ ಗುದ್ಲಿ ಪೂಜೆ ಅಲ್ಲ, ಗುಳಿ ಪೂಜೆ. ಫಾಲೋ ಫೋಕಸ್ ಜೊತೆ ಅದು ಸೆಟಪ್ ಆದರೆ ಇದು ನಿಂಜಾ ಬ್ಲೇಡು ಜೊತೆ ಇದು ಸೆಟಪ್ ಆಯ್ತು ಕ್ಯಾಮ್ರಾ. ಮಾಡೋ ಪೂಜೆ ಮಾಡೋ ಗುಳಿ ಆಯ್ತಾ? ಪೂಜೆ ಆಗಿದೆ, ತೊಗೊಂಬಿಡಿ. ಆಲ್ ದ ಬೆಸ್ಟ್ ಅರುಣ್, ಚೆನ್ನಾಗಿ ಮಾಡಿ. ಹಾಂ ಇವಾಗ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಫೈಟ್ ಎಲ್ಲ ಪಲ್ಟಿ ಹೊಡೋದೆಲ್ಲ ಚೆನ್ನಾಗಿ ಮಾಡಿ, ಸೇಫ್ ಆಗಿ ಹೇಳ್ಕೊಡಿ ಅಣ್ಣ. ನಿಮ್ಮ ನಾನೇನು ಹೇಳ್ಕೊಡೋದು ನಿಮಗೆ? ಪ್ರೊಡ್ಯೂಸರ್ ನೋಡಿ, ಫ್ಯಾಷನ್ ಪ್ರೊಡ್ಯೂಸರ್. ಫ್ಯಾಷನ್ ಪ್ರೊಡ್ಯೂಸರ್. ರಿಟರ್ನ್ಸೇ ಬೇಡ, ಹೌದಾ? ನಾನು ಸಿನಿಮಾ ಮಾಡ್ಬೇಕಷ್ಟೇ. ಹಾಂ ಒಳ್ಳೇದು ಮಾಡಿ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಓಯ್ ವಾಸಣ್ಣ, ಊಟ ಕೇಳ್ತಿದಾರ, ಅವ್ರು ಊಟ ಕೊಡು ಮರ, ತೊಂದ್ರೆ ಇಲ್ಲ. ಹಾಂ ಓಕೆ ಕಟ್. 200ಕ್ಕಿಂತ ಹೆಚ್ಚು ಜಾಸ್ತಿ ಮೂವಿ ಆಗವಂತಿಲ್ಲಿ. ಡಾಕ್ಟರ್ ರಾಜ್ಕುಮಾರಿಂದ ಹಿಡಿದು ವಿಷ್ಣುವರ್ಧನ್ ಅವರಿಂದ ಹಿಡಿದು ಯಜಮಾನ ಮೂವಿ ನಾನು ಇತರ ಜಾಗದಲ್ಲೇ ಫುಲ್ ಮನೆ ಕಟ್ಟಿ ಸೆಟ್ ಹಾಕಿರೋ ಜಾಗ ಅಂತಿದೆ ಫುಲ್ಲು. ನೋಡಿ ಇಲ್ಲಿ ಅಲ್ಲಿ ದೀಪ ಕೂತವ್ರಲ್ಲ ಅವರು, ಅದೇ ಮನೆ ಯಜಮಾನ ಮೂವಿದು ಬಟ್ಟೆ ಒಗೆಯ ಅಂತ ಜಾಗ ಅಂತಿದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಆಮೇಲೆ ಸ್ವಾತಿ ಮುತ್ತು, ಸೇವಂತಿ ಸಾಂಗ್ಗಳು ಎಲ್ಲ ಶೂಟ್ ಆಗಿರೋದು ಇಲ್ಲೇ ಅಂತೆ. ಮುಸ್ಸಂಜೆ ಮಾತು. ಆಮೇಲೆ ಇದು ರಾಜ್ಕುಮಾರ್ ಅವ್ರು ಬಜಾಜಲ್ಲಿ ಬರ್ತಾರಲ್ಲ ಒಂದು ಹಾಡು, ಅದೆಲ್ಲ ಇಲ್ಲೇ ಅಂತ ಕಂಪ್ಲೀಟ್ ಆಗಿ ಇದೇ ಜಾಗದಲ್ಲಿ ಇತ್ತಂತೆ. ಆ ಸ್ಕೂಟ್ರು ಸುಮಾರು ತೆಲುಗು ಮೂವಿ ಒಂದು 50 ಶೂಟ್ ಆಗವಂತೆ ಇಲ್ಲಿ. ಸಿಕ್ಕಾಪಟ್ಟೆ ಫೇಮಸ್, ಜಾಗನೇ ಚೆನ್ನಾಗೈತಾರ. ಸಕ್ಕತ್ತಾಗಿದೆ ಜಾಗ. ಆಮೇಲೆ ಮುಂಗಾರು ಮಳೆ ಬಂದಮೇಲೆ ಎಲ್ಲ ಸಕಲೇಶ್ಪುರ ಹೋಗಕ್ಕೆ ನಿಂತರಂತೆ. ಅಲ್ಲಿವರೆಗೆ ಇದೇ ಆರ್ಟೆಸ್ಟ್ ಸ್ಪಾಟ್ ಅಂತೆ ಫಿಲ್ಮ್ ಮೇಕಿಂಗಿಗೆ. ಎಲ್ಲರೂ ಇಲ್ಲಿಗೆ ಬರ್ತಿದ್ರಂತೆ. ಆಲ್ಮೋಸ್ಟ್ ಇಲ್ಲಿ ಬಂದಾಗ ಗೊತ್ತಾಯ್ತು ಆ್ಯಕ್ಚುಲಿ ಏನು ಕಂಟಿನ್ಯೂಸ್ ಅನ್ಕಂಫರ್ಟಬಲ್ ಹೇಳ್ತಾ ಇದ್ರು ಮೂವಿ ನಂಬರ್ಸ್ಗಳ. ಕಂಪ್ಲೀಟ್ ಸೆಟ್ ಹಾಕೊಂಡಿದ್ರಂತೆ ಇಲ್ಲಿ ಯಜಮಾನದು. ಆಮೇಲೆ ಯಜಮಾನ ಮೂವಿದು ಅದು ಯಾವುದೋ ಇದ್ರದ್ದು ಮಿಲ್ಲಿಂದು ಫೈಟ್ ನಡೆಯುತ್ತಂತಲ್ಲ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಮಿಲ್ಲು ಫುಲ್ಲು ಅಲ್ಲಿದ್ದು. ಅದೇ ಮಿಲ್ಲಲ್ಲಿ ಫೈಟ್ ನಡೀತಿತ್ತಂತೆ. ಫುಲ್ ಮನೆ ಸೆಟ್ 6 ತಿಂಗಳಿದ್ರಂತೆ ಇಲ್ಲಿ. ಅವಾಗ ಬೇಸಿಗೆ ಕಾಲ ಅಂತೆ ಫುಲ್ಲು. ಈ ಜಾಗದಲ್ಲಿ ಈ ಥರ ಹಸ್ರಲ್ಲಿಲ್ವಂತೆ. ಯಜಮಾನ ಸಿನಿಮಾದಲ್ಲಿ ಫುಲ್ ಬಂದು ಏನೋ ಪೌಡ್ರ್ ಹಚ್ಚುತ್ತಿದ್ರಂತೆ ಗ್ರೀನ್ ಕಾಣೋದಕ್ಕೆ. ಆ ಥರ ಸೆಟಪ್ ಮಾಡ್ಕೊಂಡು ಇಲ್ಲಿ ಮಾಡಿರೋಂಥ ಜಾಗ ಸಕ್ಕತ್ತಾಗಿದೆ. ಬಾಣೆ ಮಾತ್ರ ಅಲ್ಲೆಲ್ಲ ಹೋದ್ರೆ ಇನ್ನೂ ಚೆನ್ನಾಗಿದೆ. ಮರ ಇದ್ರದ್ದೆಲ್ಲ ಸೇವಂತಿ ಆಲ್ಮೋಸ್ಟ್ ಎಲ್ಲ ಸಾಂಗ್ ಇಲ್ಲೇ ತೆಗ್ದಿರೋದು. ಇದು ಎಣ್ಣೆ ಅಲ್ಲ, ಎಣ್ಣೆ ಅನ್ಕೊಬಿಟ್ಟಿದೆ, ಬಿಟ್ಟಾಗಿದೆ ಜ್ಯೂಸ್. ಬಂದು ನಮ್ಮ ಇವ್ರು ಹೇಳಿದ್ರು, ಇಲ್ಲ ಅಂದ್ರೆ ನೋಡಿ ಅದರಲ್ಲೂ ಎಷ್ಟು ಜನ ಕಮೆಂಟ್ ಆಗ್ತಿರೋದು ಕೆಳಗೆ. ಎಣ್ಣೆ ಹಿಡ್ಕೊಂಡಿದ್ದು ಒಂದು ಶಾರ್ಟ್ ಫಿಲ್ಮ್ ಅಲ್ಲಿ ಒಂದು ಪಾರ್ಟ್ ಅದು ಬರುತ್ತೆ, ಡ್ರಿಂಕ್ಸ್ ಮಾಡೋದು. ಅದು ಕಲರ್ ಅಷ್ಟೇ ಇದು ಜ್ಯೂಸ್ ಮಾಡ್ತಾರ ತೀರಿಗೆ ನೋಡಿ ಹಂಗೆ ಅಂತಾರೆ. ಅದು ಕ್ಯಾರೆಕ್ಟ್ರಲ್ಲಿ ಇರೋ ಹಂಗೆ ಅಂತಾರದು. ಇಲ್ಲ ನಾವು ಏನು ಮಾಡಿಲ್ಲ ಅಂದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಆಫ್ ಆಲ್ ಮೊದಲು ಅನ್ನೋದೇ ಬೈಗಳಗಳು ಕೆಲವೊಂದು ಮೆಂಬರ್ಸ್ ಅಷ್ಟೇ. ಘಮ ಬಿರಿಯಾನಿ ದಮ್ ಕಟ್ಟಿರೋದು ರಾಜಿ. ಮಜಾಗೆ ಮಜಾ. ವಾಸಣ್ಣ ನಂಗೊಂದು ಕೊಡು ಮಾರಾಯ. ಈ ಇದರಲ್ಲಿ ಒಳ್ಳೆ ಬಿರಿಯಾನಿ ಮಾಡ್ಸವ್ರೆ, ಒಳ್ಳೆ ಊಟ ಮಾಡ್ಸೋರ. ಎಂತ ಮಜಾ ಅಂತೀರಾ ಇಂಥ ವಾತಾವರಣದಲ್ಲಿ ಬಿರಿಯಾನಿ ತಿನ್ನೋದು. ಊಟ ಮಾಡಿ ಕ್ಯಾಮ್ರಾ ಹಿಡಿದೆ ಚೆನ್ನಾಗಿರೋ ಪೀಸ್ ಹಾಕ್ಲಿ, ವಿಡಿಯೋ ಚೆನ್ನಾಗಿ ಬರಲಿ ಅಂತ ಒಳ್ಳೆ ಪೀಸ್ ಹಾಕ್ತಾರೆ ಅಂತ. ಕೊನೆ ಒಂದು ಕವರ್ಗೆ ಹಾಕೋಬಿಡ್ರಪ್ಪ ಪ್ಲೇಟ್ನ ಎಲ್ಲ ಯೂಸ್ ಆಗಿದ್ದು. ಏನು ಹಸುಗಳು ಮೇಯ್ತಾ ಇದ್ದೀವಿ ಇಲ್ಲಿ. ತಡಿ ಕೊಡ್ತೀನಿ. ಇವತ್ತು ಎಂಥ ಪರಿಸ್ಥಿತಿ ಆಯಿತು ಅಂದರೆ ನೋಡಿ, ಹುಡುಗರು ಪಾಪ ಸಿಕ್ಕಾಪಟ್ಟೆ ದುಡ್ಡೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಶೂಟಿಂಗ್ ಮಾಡ್ತಾಯಿದ್ರು. ನಾವೊಂದು ಬಗೆದ್ರೆ ದೈವ ಒಂದು ಬಗೆಯುತ್ತೆ ಅಂತ ಅಂದಾಗೆ ಮಳೆ ವಾತಾವರಣದಿಂದ ಮಳೆ ಬಂದು ಸಿಕ್ಕಾಪಟ್ಟೆ ಅಲ್ಲಿ ಪ್ರಾಬ್ಲಮ್ ಆಗೋಯ್ತು. ಶೂಟಿಂಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲೇ ಇಲ್ಲ. ನಾನು ಆ್ಯಕ್ಟ್ ಮಾಡತಕ್ಕಂಥ ಕನಸಾಗೆ ಉಳ್ದೋಗ್ಬಿಡ್ತು. ಎಲ್ಲದಕ್ಕೂ ಒಂದು ಒಳ್ಳೆ ಕಾರಣ ಅನ್ನೋದು ಇದ್ದೇ ಇರುತ್ತೆ. ಹಂಗಾಗಿ ಬೇಜಾರಾಯಿತು. ನಾನೇ ಡೈರೆಕ್ಟ್ರು, ಆದರೆ ನನಗೆ ಆ್ಯಕ್ಟ್ ಮಾಡೋ ಅವಕಾಶ ಸಿಗ್ತಾ ಇಲ್ವಲ್ಲ, ಇಷ್ಟು ಇದು ಮಾಡಿದ್ರು ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.